ಚಿಕ್ಕಬಳ್ಳಾಪುರ ಕ್ಷೇತ್ರದ ಸಂಸದರಾದ ಕೆ ಸುಧಾಕರ್ ಅವರು ಮೊಟ್ಟ ಮೊದಲಿಗೆ 2008ರಲ್ಲಿ ಅಂದರೆ 9ರಲ್ಲಿ ಎಸ್ ಎಂ ಕೃಷ್ಣರವರ ಒಂದು ಅನುಯಾಯಿಯಾಗಿ ಚಿಕ್ಕಬಳ್ಳಾಪುರಕ್ಕೆ ಬಂದು ಈ ಒಂದು ರಾಜಕೀಯ ಪ್ರವೇಶವನ್ನು ಮಾಡಿದರು. ಆಗ ಅವರು ಸಾಮಾಜಿಕ ಕಾರ್ಯಕ್ರಮ ಮುಖಾಂತರ ಜನತೆಗೆ ಒಂದು ಭರವಸೆಗಳನ್ನು ನೀಡಿ ಮುಂದೆ ನಾನು ಈ ಕ್ಷೇತ್ರವನ್ನು ಸಿಂಗಪುರ್ ಮಾಡ್ತೀನಿ, ಒಳ್ಳೆಯ ಒಂದು ಅಭಿವೃದ್ಧಿ ಮಾಡ್ತೀನಿ, ಜನರಿಗಾಗಿ ನಾನು ದುಡಿತೀನಿ ಅನ್ನುವಂತಹ ಒಂದು ಮಾತುಗಳ ಮುಖಾಂತರ ನಮ್ಮನ್ನೆಲ್ಲ ಬಳಸಿಕೊಂಡು 2013ರಲ್ಲಿ ಒಂದು ಈ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಒಂದು ಟಿಕೆಟನ್ನು ಪಡೆದುಕೊಂಡರು. ಆದರೆ ಶಾಸಕರಾದ ಮೇಲೆ ಅವರ ನಿಜವಾದ ಬಣ್ಣ ಬಯಲಾಯಿತು. 2016ರಲ್ಲಿ ಅವರ ಒಂದು ವಿಚಿತ್ರ ವರ್ತನೆ ಶುರುವಾಯಿತು. ಈ ಒಂದು ಕಾಂಗ್ರೆಸ್ ಪಕ್ಷ ನಮಗೆ ಈ ತತ್ವ ಸಿದ್ಧಾಂತಗಳು ಮೇಲೆ ನಂಬಿಕೆ ಇಲ್ಲ, ಈ ಒಂದು ಪಕ್ಷದಲ್ಲಿ ನನಗೆ ತೃಪ್ತಿ ಇಲ್ಲ ಅಂತ 2016ರಲ್ಲಿ ಹೇಳಿದರು. ನಾವು ಆವತ್ತೇ ಅವರನ್ನು 2016ರಲ್ಲಿ ನಾವು ಕೈ ಬಿಟ್ವಿ. ಇವರು ಯಾವತ್ತೂ ನಮ್ಮ ಪಕ್ಷಕ್ಕೆ ಬರೋದಿಲ್ಲ, ಇವರ ಪಕ್ಷದ್ರೋಹಿ ಮಾಡ್ತಾರೆ, ಇಂಥವರನ್ನು ನಾವು ನಂಬೋದೇ ಬೇಡ ಅಂಥೇಳಿ ನಾವು ಕೆಲವು ಮುಖಂಡರು ಅವರನ್ನು ನಾವು ಕೈ ಬಿಟ್ವಿ. ಆದರೆ ಅವರ ಒಂದು ಏನು ಸ್ವಾರ್ಥತೆ ಇತ್ತು ಅಂದರೆ, ಈ ಒಂದು ಕ್ಷೇತ್ರದ ಶಾಸಕರಾಗಿ ಅಭಿವೃದ್ಧಿಗಿಂತ ಅವರ ಒಂದು ಸ್ವಂತ ಅಭಿವೃದ್ಧಿಯನ್ನು ಮಾಡೋದಕ್ಕೆ ಮುಂದಾದರು. ನಮ್ಮ ಸನ್ಮಾನ್ಯ ವೀರಪ್ಪ ಮೊಯ್ಲಿಯವರ ಒಂದು ಸಹಕಾರದಿಂದ, ಸಿದ್ದರಾಮಯ್ಯನವರ ಒಂದು ಸಹಕಾರದಿಂದ ಒಂದು ಅಭಿವೃದ್ಧಿಯನ್ನು ಚಿಕ್ಕಬಳ್ಳಾಪುರದಲ್ಲಿ ನಾವು ನೋಡಬೇಕಾಯಿತು. ಆದರೆ ಇವರ ಒಂದು ಭ್ರಷ್ಟಾಚಾರ, ಸ್ವಜನ ಪಕ್ಷಪಾತ ಮಿತಿಮೀರಿ ಹೋಗಿತ್ತು. ನಾವು ಅದರಿಂದ ಬೇಸತ್ತು ಇವರಿಗೆ ಯಾವುದೇ ಕಾರಣಕ್ಕೂ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಅವಕಾಶ ನೀಡಬಾರದು ಅಂತ ಹೇಳಿದರೂ ಸಹ 2018ರಲ್ಲೇ ಅವರಿಗೆ ಟಿಕೆಟ್ ದೊರೆಯಿತು. ಅಷ್ಟೊತ್ತಿಗೆ ಈ ಒಂದು ಶಾಸಕರು ಲಕ್ಷಾಂತರ ಅಂದರೆ ಕೋಟ್ಯಾಂತರ ರೂಪಾಯಿ ಒಂದು ಜಮೀನುಗಳಾಗ್ಬೋದು, ಬಂಗಲೆಗಳಾಗ್ಬೋದು, ಈ ಥರ ಭ್ರಷ್ಟಾಚಾರದಲ್ಲಿ ಮುಳುಗೋಗಿದ್ದರು. ಆದರೆ 2018ರಲ್ಲಿ ಅವರು ಶಾಸಕರಾಗಿ ಗೆದ್ದ ಮೇಲೆ ಅವರಿಗೆ ಈ ಪಕ್ಷದಲ್ಲಿ ಪ್ರಾಧಾನ್ಯತೆ ನೀಡಲಿಲ್ಲ ಅಂಥೇಳಿ ಅವರ ರಾಜೀನಾಮೆ ಕೊಟ್ಟು BJP ಪಕ್ಷಕ್ಕೆ ಹೋಗಲು ಮುಂದಾದರು. ನಾವು 2016ರಲ್ಲೇ ನಮಗೆ ಹೇಳಿದರು, ನನಗೆ ಈ ಒಂದು ಕಾಂಗ್ರೆಸ್ ಪಕ್ಷ ನಂಬಿಕೆ ಇಲ್ಲ, ಈ ತತ್ವ ಸಿದ್ಧಾಂತಗಳು ನಮ್ಗೆ ಇಡಿಸೋದಿಲ್ಲ ಅಂತ. ಅದೇ ರೀತಿ ಮಾಡಿದ್ರು. 2019ರಲ್ಲಿ 2018ರಲ್ಲಿ ಶಾಸಕರಾಗಿ ಪಕ್ಷಾಂತರ ಮಾಡಿ ಹಣಕ್ಕಾಗಿ, ಅಧಿಕಾರಕ್ಕಾಗಿ ಈ ಒಂದು ಚಿಕ್ಕಬಳ್ಳಾಪುರ ಕ್ಷೇತ್ರದ ಒಂದು ಸ್ವಾಭಿಮಾನವನ್ನೇ ಕಳೆದು ಅವರು BJPಯನ್ನು ಸೇರ್ಪಡೆ ಮಾಡಿದರು. ಇಂಥ ಭ್ರಷ್ಟಾಚಾರ ವ್ಯಕ್ತಿ ಸುಧಾಕರ್ ಅವರು.
ಮತ್ತು ಅದೇ ರೀತಿ ಆ ಒಂದು BJP ಪಕ್ಷ ಹೋದ ಮೇಲೆ ಇಲ್ಲಿ ಹಣದ ಕೊರತೆ ಇಲ್ಲ. ಅಷ್ಟೊತ್ತಿಗಾಗಲೇ 106 ಎಕರೆ ಜಮೀನುಗಳು, ಕೋಟ್ಯಾಂತರ ರೂಪಾಯಿ ದುಡ್ಡು ಎಲ್ಲ ಮಾಡಿಕೊಂಡಿದ್ದರ ಪರಿಣಾಮವಾಗಿ 18ರಲ್ಲಿ ಸಹ ಅದು ಗೆಲ್ಲೋದಕ್ಕೆ ಸಾಧ್ಯ ಆಯಿತು. ಈಗ ಅದೇ ರೀತಿ 19ರಲ್ಲಿ ಗೆಲ್ಲೋದಕ್ಕೆ ಸಾಧ್ಯ ಆಯಿತು. 19ರಲ್ಲಿ ಗೆದ್ದ ಮೇಲೆ ಇನ್ನಷ್ಟು ಭ್ರಷ್ಟಾಚಾರ ಆಯಿತು. ಅವರ ಕೋವಿಡ್ ಸಮಯದಲ್ಲಿ ತಮಗೆಲ್ಲ ಗೊತ್ತಿದೆ, ಸಾವಿರಾರು ಕೋಟಿ ಲೂಟಿ ಮಾಡಿದ್ರು, ಸಾವಿರಾರು ಕೋಟಿ ಬೆಲೆ ಬಾಳುವ ಜಮೀನುಗಳನ್ನು ಮಾಡಿದ್ರು. ಈಗ ನಮ್ಮ ಹಿರಿಯರು ಹೇಳ್ತಾ ಇದ್ದರು ಕನ್ನಡದಲ್ಲಿ ಒಂದು ಮಾತೆ, ಇನ್ನು ಮೊದಲು ಬಂದಾಗ ಕೆಲವರು ಅಂದರು, ಇವರೇನೋ ನೋಡಿದ್ರೆ ಅಂದರೆ ಇವರೇನು ಸುಸ್ತೆ ಮುಂಪೆಟ್ಟಿ ಚೆಂಪಟ್ಟು ನೋಡು ಅಂತ. ಆ ಥರ ಕೆಲವು ಹಿರಿಯರು ಹೇಳ್ತಾ ಇದ್ದರು. ಈಗ ಸುಧಾಕರ್ ಅವರು ಅದೇ ರೀತಿ ಮಾಡಿದ್ರು. ಕೋವಿಡ್ ಸಮಯದಲ್ಲಿ ಭ್ರಷ್ಟಾಚಾರ ಮಿತಿ ಮೀರಿ ಸಾವಿರಾರು ಕೋಟಿ ಭ್ರಷ್ಟಾಚಾರ ಮಾಡಿ ತನಿಖೆ ಮಾಡಿ ಮೈಕೆಲ್ ಕುನ್ನಾ ಅವರು, ನ್ಯಾಯಾಧೀಶರಾದ ಮೈಕೆಲ್ ಕುನ್ನಾ ಅವರು ವರದಿಯನ್ನು ಸಹ ಸಲ್ಲಿಸಿದರು. ಇಂತಹ ಭ್ರಷ್ಟಾಚಾರಿಯಾದ ಸುಧಾಕರ್ ಅವರು ನಮ್ಮ ಕ್ಷೇತ್ರದ ಶಾಸಕರು ಪ್ರದೀಪ್ ಈಶ್ವರ್ ಅವರು, ಅವರಿಗೆ ಯಾವುದೇ ನಿಸ್ವಾರ್ಥ ಸೇವೆ ಮಾಡ್ತಾ ಇದ್ದಾರೆ. ಸ್ವಾರ್ಥ ಇಲ್ಲ, ಸ್ವಾರ್ಥದಿಂದ ಅವರು ವರ್ತನೆ ಮಾಡೋದೇ ಇಲ್ಲ. ಅವರಿಗೆ ಸೇವೆ ಮುಖ್ಯ. ಈಗ ಸರ್ಕಾರದಿಂದ ಬರ್ತಕ್ಕಂಥ ಅನುದಾನದಲ್ಲಿ ಅನೇಕ ರಸ್ತೆಗಳು ಇವತ್ತು ಒಂದಲ್ಲ ಎರಡಲ್ಲ, ಕೆರೆಸಂದ್ರ ಆಗ್ಬೋದು, ಕಾಕಲ್ಚಿಂತೆ ಆಗ್ಬೋದು, ಕಮಗಾನಹಳ್ಳಿ ಆಗ್ಬೋದು, ಯಾವುದಿದು ನಮ್ಮ ಇಲ್ಮಿಂಚಿನಹಳ್ಳಿ ಆಗ್ಬೋದು, ನಿನ್ನೆ ಹೊಸಳ್ಳಿ ರಸ್ತೆ ಆಗ್ಬೋದು, ಮುಷ್ಟೂರು ರಸ್ತೆ ಆಗ್ಬೋದು, ಆಮೇಲೆ ಗೆಳತಿನಹಳ್ಳಿ ರಸ್ತೆ ಆಗ್ಬೋದು, ಮತ್ತು ಮುದ್ದೇನಹಳ್ಳಿ ತಿನ್ನಹಳ್ಳಿ ಅಥವಾ ಮುದ್ದೇನಹಳ್ಳಿ ರಸ್ತೆ ಆಗ್ಬೋದು, ಇನ್ನೂ ಅನೇಕ ರಸ್ತೆಗಳು, ದಿಬ್ಬೂರು ರಸ್ತೆ ಆಗ್ಬೋದು. ಈ ಥರ ಅನೇಕ ರಸ್ತೆಗಳು ಯಾವ ಕಾಲದಲ್ಲಿ ಯಾವ ಶಾಸಕರ ಅವಧಿಯಲ್ಲೂ ಸಹ ಇಂತಹ ಒಂದು ಅಭಿವೃದ್ಧಿ ಕಾಮಗಾರಿಗಳು ನಡೆದಿಲ್ಲ. ಇವತ್ತು ನಾವು ಯಾಕೆಂದರೆ ನಾವು ಸುಮಾರು 45 ವರ್ಷಗಳಿಂದ ನಾವು ರಾಜಕಾರಣದಲ್ಲಿದ್ದೀವಿ, ಅದು ಕಾಂಗ್ರೆಸ್ ಪಕ್ಷದಲ್ಲಿದ್ದೀವಿ. ಯಾರ ಶಾಸಕರ ಅವಧಿಯಲ್ಲೂ ಸಹ ಇಂಥ ಕೆಲಸಗಳಾಗಿಲ್ಲ. ಅಂಥ ಕೆಲಸಗಳನ್ನು ಇವತ್ತು ಅವರು ಮಾಡ್ತಾಯಿದ್ದಾರೆ. ಆದರೆ ಈ ಶಾಸಕರ ಮೇಲೆ ಗೂಬೆ ಕೂರಿಸುವ ತಂತ್ರವನ್ನು ಈ ಸುಧಾಕರ್ ಮತ್ತು ಅವರ ಒಂದು ಟೀಮ್ ಏನಿದೆ ಅವರು ಮಾಡ್ತಾಯಿದ್ದಾರೆ. BJP ನಾಯಕರು ಅಂತ ಹೇಳ್ಕೊಂಡು ಮಾಡ್ತಾಯಿದ್ದಾರೆ. ಈ ಸುಧಾಕರ್ ಅವರು ಯಾವ ರೀತಿ ರಾಜಕೀಯಕ್ಕೆ ಬಂದರು, ಯಾವ ರೀತಿ ಅಧಿಕಾರ ಪಡೆದರು, ಈ ಥರ ಅವರ ಒಂದು ಅಕ್ಕಪಕ್ಕದ ಇವರು ಸಹ ಈಗ ಅದೇ ಒಂದು ರೀತಿಯಲ್ಲಿ ರಾಜಕೀಯಕ್ಕೆ ಪ್ರವೇಶ ಮಾಡ್ತಾಯಿದ್ದಾರೆ. ನಾನು ಮೊದಲೇ ಹೇಳ್ದಂಗೆ ಇವರೆಲ್ಲ ಜನ ತೆಲುಗಿನಲ್ಲಿ ಹೇಳ್ತಾರಲ್ಲ, ಮುಂತ್ಪೆಟ್ಟಿ ಕೊಟ್ಟಪಾಯ ಅಂತ, ಆ ಥರ ಒಂದು ಕ್ಯಾಟಗಿರಿ ಅಂತ ನಾವು ಹೇಳ್ಬೋದು. ಇಂಥವನ್ನ ಯಾರೂ ನಂಬೇಡಿ, ಯಾಕಂದರೆ ನಾವೆಲ್ಲ ನೋಡಿರೋದು. ಈಗ ಪ್ರದೀಪ್ ಈಶ್ವರ್ ಆ ಥರ ಇಲ್ಲ. ಅವರು ಅಭಿವೃದ್ಧಿ ಕೆಲಸದಲ್ಲಿ ಮುಂದಾಗಿದ್ದಾರೆ. ಶೈಕ್ಷಣಿಕವಾಗಿ ಇವತ್ತು ಹೆಚ್ಚಿನ ಒಂದು ಪ್ರೋತ್ಸಾಹವನ್ನು ಶಾಲಾ ಮಕ್ಕಳು ಕೊಡ್ತಾಯಿದ್ದಾರೆ. ಇವತ್ತು ಶಾಲೆಗಳು ಅಂದರೆ ಈ ಮುನ್ಸಿಪಲ್ ಕಾಲೇಜ್ ಆಗ್ಬೋದು, ಮಹಿಳಾ ಕಾಲೇಜ್ ಆಗ್ಬೋದು, ಒಳ್ಳೆಯ ಒಂದು ಕಟ್ಟಡಗಳನ್ನು ಮಾಡಿದ್ದಾರೆ. ಮತ್ತು ಈಗ ತರಬೇತಿ ಅಂದರೆ ಈಗ ಸರ್ಕಾರಿ ಹುದ್ದೆಗಳು ಈಗ ಕಾಲ್ ಮಾಡ್ತಾಯಿದ್ದಾರೆ. ಅಂಥ ಒಂದು ಮೊದಲೇ ಅಂಥವರಿಗೆ ಈ ಪೊಲೀಸ್ ಕಾನ್ಸ್ಟೇಬಲ್ ಆಗ್ಬೋದು, ಈ ಥರ ಸಬ್ ಇನ್ಸ್ಪೆಕ್ಟರ್ ಆಗ್ಬೋದು, ಇಂತಹ ಒಂದು ಕೋಚಿಂಗ್ ವ್ಯವಸ್ಥೆಯನ್ನು ತರಬೇತಿ ಪಡೆಯಲು ಕೋಚಿಂಗ್ ವ್ಯವಸ್ಥೆಯನ್ನು ಸಹ ಮಾಡಿಕೊಟ್ಟಿದ್ದಾರೆ. ಮತ್ತು ಅವರ ಒಂದು ಸೇವೆ, ಆರೋಗ್ಯ ಸೇವೆ ಇವತ್ತು ಯಾರೂ ಕರ್ನಾಟಕದಲ್ಲೇ ಯಾರೂ ಮಾಡದಂತಹ ಒಂದು ಸೇವೆಯನ್ನು ಇವತ್ತು ಇಲ್ಲಿ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಮಾಡ್ತಾಯಿದ್ದಾರೆ. ಇವತ್ತು ಅಂಬಾ ಆಂಬುಲೆನ್ಸ್
ಬಡವರಿಗೆ ಎಷ್ಟು ಪ್ರಯೋಜನ ಆಗಿದೆ. ಇವತ್ತು ಯಾರೇ ಒಂದು ಪೇಷಂಟ್ ಅಂದರೆ ರೋಗಿ ಕಾಲ್ ಮಾಡಿದ್ರೆ ಒಂದು 10-15 ನಿಮಿಷದಲ್ಲಿ ಅವರನ್ನು ಕರೆತರುವ ಒಂದು ವ್ಯವಸ್ಥೆಯನ್ನು ಈ ಅಮ್ಮ ಆಂಬುಲೆನ್ಸ್ ಮಾಡ್ತಾಯಿದೆ. ಮತ್ತು ಅನೇಕ ಒಂದು ಕಾರ್ಯಕ್ರಮಗಳು ಈಗ ಶಾಲಾ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ಬೋದಾಗ್ಬೋದು, ಮತ್ತು ಎಲ್ಲ ಕ್ಷೇತ್ರದ ಎಲ್ಲ ಮಹಿಳೆಯರಿಗೆ, ಕುಟುಂಬದ ಮಹಿಳೆಯರಿಗೆ ಒಂದು ಸೀರೆಯನ್ನು ಅಂದರೆ ಬಾಗಿನಿಯನ್ನು ಅರ್ಪಿಸೋದಾಗ್ಬೋದು, ಮತ್ತು ಈ ಥರ ಅನೇಕ ಕೆಲಸಗಳು ಅವರ ಸ್ವಂತ ಖರ್ಚಿನಲ್ಲಿ ಇವತ್ತು ಕ್ಷೇತ್ರದಲ್ಲಿ ಒಂದು ಸಾಮಾಜಿಕ ಸೇವೆಯನ್ನು ಮಾಡ್ತಾಯಿದ್ದಾರೆ. ಮತ್ತು ಅದೇ ಒಂದು ಹಾದಿಯಲ್ಲಿ ಅವರು ಇವತ್ತು ಸಹ ಸುಮ್ಮನೆ ಹೇಳ್ತಾರೆ ಏನೂ ಇಲ್ಲ ಅಂತ, ಯಾವುದು ಕಮ್ಮಿ ಮಾಡಿಲ್ಲ. ಇವತ್ತು ಅಧಿಕಾರಿಗಳ ಮೇಲೆ ದರ್ಪ ತೋರೋದಿಲ್ಲ. ಅವರು ಒಳ್ಳೆಯ ಕೆಲಸ ಮಾಡೋದಕ್ಕೆ ಪ್ರೋತ್ಸಾಹ ನೀಡ್ತಾ ಇದ್ದಾರೆ. ಜನಸಾಮಾನ್ಯಕ್ಕೆ ತೊಂದರೆ ಆಗ್ತಾಯಿಲ್ಲ. ಇವತ್ತು ಸರ್ಕಾರಿ ಕಚೇರಿಗಳಲ್ಲಿ ಯಾವುದೇ ಹಸ್ತಕ್ಷೇಪ ಶಾಸಕರು ಮಾಡ್ತಾಯಿಲ್ಲ. ಅವರು ಜನರಿಗೆ, ಜನಸಾಮಾನ್ಯರಿಗೆ ಒಳ್ಳೆಯ ಒಂದು ಸೇವೆಯನ್ನು ಒದಗಿಸಿಕೊಟ್ಟಿದ್ದಾರೆ. ಮತ್ತು ಹಳ್ಳಿಗೆ ಹೋಗಿ ಅವರ ಒಂದು ಬೇಡಿಕೆಗಳನ್ನು ಆಲಿಸಿ ಅಲ್ಲೇ ಒಂದು ಪರಿಹಾರವನ್ನು ಕಂಡುಹಿಡಿಯತಕ್ಕಂಥ ಏಕೈಕ ಶಾಸಕರು ಅಂದರೆ ನಮ್ಮ ಪ್ರದೀಪ್ ಈಶ್ವರ್. ಇಂಥ ಪ್ರದೀಪ್ ಈಶ್ವರ್ ಮೇಲೆ ನೀರಾವರಿ ಬಗ್ಗೆ ಮಾತಾಡೋದು, ಪ್ರದೀಪ್ ಈಶ್ವರ್ ನಿಲ್ಲಿಸೋದು. ಇವರೇನೋ ನಾಳೆ ಬೆಳಗ್ಗೆ ಶಾಸಕರಾಗಬೇಕು ಅದನ್ನು ಆವಾಗಲೇ ಹೇಳಿದ್ನಲ್ಲ, ಆ ಥರ ಆಗೋಣ ಅಂಥೇಳಿ ಕೆಲವರು ಅವಣಿಸ್ತಾ ಇದ್ದಾರೆ. ಇದೆಲ್ಲ ಜನ ನೋಡ್ತಾ ಇದ್ದಾರೆ. ಏನೋ ಒಂದು ಹಿಂದುಳಿದ ಒಬ್ಬ ಮುಖಂಡ, ಒಂದು ಅಹಿಂದ ಮುಖಂಡ ಇವತ್ತು ಶಾಸಕರಾಗಿದ್ದಾರೆ, ಒಳ್ಳೆಯ ಒಂದು ಆಡಳಿತ ನಡೆಸ್ತಾ ಇದ್ದಾರೆ ಅನ್ನೋ ಒಂದು ಅವರಿಗೆ ಒಂದು ಅಸೂಯೆಯಿಂದ ಇವತ್ತು ಈ ಥರ ಮಾತನಾಡ್ತಾ ಇದ್ದಾರೆ. ಅದಕ್ಕೆಲ್ಲ ಜನಸಾಮಾನ್ಯ ತಕ್ಕ ಉತ್ತರ ನೀಡ್ತಾರೆ. ಇಂಥ ಒಂದು ಸರ್ವಾಧಿಕಾರಿ ಹೇಳಿಕೆಗಳಿಗೆ ಯಾರೂ ತಲೆ ಕೆಡಿಸ್ಕೊಳ್ಳಬೇಡಿ. ಈ ಸುಧಾಕರ್ ಬರುವ ರೀತಿಯಲ್ಲಿ ಇನ್ನು ಮುಂದೆ ಬರ್ತಕ್ಕಂಥವರು, ಈಗ ಪ್ರಯತ್ನದಲ್ಲಿ ಇರ್ತಕ್ಕಂಥವರು ಬರ್ತಾರೆ. ಅದಕ್ಕೆಲ್ಲ ನಂಬಕ್ಕೆ ಹೋಗಬೇಡಿ. ಯಾಕೆಂದರೆ ಇವತ್ತು ಕಾಂಗ್ರೆಸ್ ಪಕ್ಷ ಒಳ್ಳೆಯ ಒಂದು ಕೆಲಸಗಳನ್ನು ಮಾಡ್ತಾಯಿದೆ. ಜನಸಾಮಾನ್ಯರಿಗೆ ಒಳ್ಳೆಯ ಒಂದು ಸೇವೆಯನ್ನು ಮಾಡ್ತಾಯಿದೆ. ಗ್ಯಾರಂಟಿಗಳ ಮೂಲಕ ಇವಾಗ ಬಡವರ ಒಂದು ಆರ್ಥಿಕ ಅಭಿವೃದ್ಧಿಯನ್ನು, ಆರ್ಥಿಕ ಸಬಲೀಕರಣವನ್ನು ಇವತ್ತು ಸರ್ಕಾರದಿಂದ ಜನಗಳಿಗೆ ಸಹಾಯ ಆಗ್ತಾಯಿದೆ. ಇಂತಹ ಸರ್ಕಾರ ಮತ್ತು ಅವರು ನಮ್ಮ ಶಾಸಕರು ಒಳ್ಳೆಯ ಒಂದು ಅಭಿವೃದ್ಧಿಯನ್ನು, ಸೇವೆಯನ್ನು, ಯಾವುದೇ ಕಲ್ಮಶವಿಲ್ಲದೆ, ಯಾವುದೇ ಸ್ವಾರ್ಥವಿಲ್ಲದೆ ಇವತ್ತು ಸೇವೆಯನ್ನು ಮಾಡ್ತಾಯಿದ್ದಾರೆ. ಇಂಥ ಒಬ್ಬ ಅಹಿಂದ ಹುಡುಗನನ್ನು ಪ್ರೋತ್ಸಾಹಿಸಬೇಕೇ ಹೊರತು ಅವರ ಮೇಲೆ ಗೂಬೆ ಕೂಸು ಸರಿಯಲ್ಲ ಅಂತ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಮತ್ತು ಇವತ್ತು ನಮ್ಮ ಸರ್ಕಾರ, ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರದ ಶಾಸಕರು ಇಡೀ ರಾಜ್ಯದಲ್ಲೇ ಕಾಂಗ್ರೆಸ್ ಪಕ್ಷಕ್ಕೆ ಬೆನ್ನೆಲುಬಾಗಿ ನಿಲ್ತಾ ಇದ್ದಾರೆ. ಯಾಕೆಂದರೆ ಸಿದ್ದರಾಮಯ್ಯನ ಬಿಟ್ಟರೆ ಈಗ ಅಹಿಂದ ನಾಯಕನಾಗಿ ಬೆಳೆಯುತ್ತಿರುವ ನಮ್ಮ ಪ್ರದೀಪ್ ಈಶ್ವರ್ ಅವರಿಗೆ ಕಾಂಗ್ರೆಸ್ ಪಕ್ಷವನ್ನು ಗಟ್ಟಿಗೊಳಿಸಲು, ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತಗಳನ್ನು ಎತ್ತಿ ಹಿಡಿಯೋದಕ್ಕಾಗಿ ಇವತ್ತು ನಮ್ಮ DK ಶಿವಕುಮಾರ್ ಆಗ್ಬೋದು, ಸಿದ್ದರಾಮಯ್ಯ ಅವರಾಗ್ಬೋದು, ಮತ್ತು AICC ವರಿಷ್ಠರಾಗ್ಬೋದು, ಅವರಿಗೆ ಹೆಚ್ಚಿನ ಒಂದು ಬಲವನ್ನು ತುಂಬುವುದಕ್ಕೋಸ್ಕರ ಈಗ ಮುಂದೆ ಸಂಪುಟ ಪುನರ್ರಚನೆಯಲ್ಲಿ ಅವರಿಗೆ ಒಂದು ಅವಕಾಶ ಕೊಡಬೇಕು. ಈ ಒಂದು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬೆಳೆಸೋದಕ್ಕೆ ಒಂದು ಒಳ್ಳೆಯ ವಾತಾವರಣ ಕಲ್ಪಿಸಿಕೊಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ AICC ವರಿಷ್ಠರಲ್ಲಿ ಮನವಿಯನ್ನು ಮಾಡ್ತಾಯಿದ್ದೀನಿ. ಜೈ ಹಿಂದ್, ಜೈ ಕಾಂಗ್ರೆಸ್. ಎಸ್ ನಾರಾಯಣ ಸ್ವಾಮಿ, ನಾಯನಹಳ್ಳಿ, ಅಧ್ಯಕ್ಷರು, ಕಾಂಗ್ರೆಸ್ ಪ್ರಚಾರ ಸಮಿತಿ, ಚಿಕ್ಕಬಳ್ಳಾಪುರ.